So I welcome the 10th Kannada medium students of Tungal School to the online lessons. Today, let us read another poem, a famous poem, The Song of India, written by Vinayak Krishna Gokak. Before going to discuss the poem, reading the poem, we must have the idea about P.K. Gokak, born in Saunur in 1909, and he completed his education in Karnataka College, Dharwad, and got post-graduation degrees from Oxford, England. So he was a man who was a propagator of Navya Kavya in the Kannada. He got all Sahitya Academy and Padma Shri awards. The most prestigious award for a laureate is Padma. So he got the Jnanapita award for his famous book Bharata Sindhu Rashmi. So Karnataka is the first state to get almost all the majority of this Jnanapita awards. So he was an awardee of Jnanapita, and also he wrote many poems. He was also the principal of Karnataka College where he studied. He was a man of great caliber, and before going to read this famous poem, here are some lines which are to be understood. First, this poem is in dialogue between the poet and the Mother India. Better than heaven or Arcadia, I love thee, O my India. Nodri hagina. Better than heaven or Arcadia. ಆ ಸ್ವರ್ಗದಕ್ಕಿಂತಲೂ ಶ್ರೇಷ್ಠವಾದಂಥ ಭೂಮಿ ತಾಯಿ ಭಾರತಾಂಬೆ, ನಿನ್ನನ್ನು ನಾನು ಹೆಚ್ಚು ಪ್ರೀತಿಸ್ತೀನಿ ಅಂತ ಹೇಳಿ. ಆ ಹೇವನನ್ನು ನಾನು ನೋಡಿಲ್ಲ, ನಿನ್ನನ್ನು ಮಾತ್ರ ನೋಡಿದ್ದೇನೆ. ನಿನ್ನ ಉದರದಲ್ಲಿ ನಾನು ಜನಿಸಿದ್ದೇನೆ, ನಿನ್ನನ್ನು ನಾನು ಪ್ರೀತಿಸುತ್ತೇನೆ. We know some Hindi poem, lines of poem, जननी और जन्मभूमि स्वर्ग से महान है. In Sanskrit also we say that जननी जन्मभूमिश्च स्वर्गादपि गरीयसी. ಸ್ವರ್ಗದಕ್ಕಿಂತಲೂ ಶ್ರೇಷ್ಠ ಜನನಿ ಮತ್ತು ಜನ್ಮಭೂಮಿ. ಇದು ನಮ್ಮ ಜನ್ಮಭೂಮಿ, ಇದು ಭಾರತಾಂಬೆ. ಈ ಭಾರತ ಭೂಮಿಯಲ್ಲಿ ಹುಟ್ಟಿದ್ದೇವೆ ನಾವು. ಆ ಸ್ವರ್ಗದಕ್ಕಿಂತಲೂ ಶ್ರೇಷ್ಠವಾದಂಥ ಈ ಭೂಮಿಯನ್ನು ನಾನು ಬಹಳ ಪ್ರೀತಿಸ್ತೀನಿ ಅನ್ನುವಂಥ ಮಾತನ್ನು ಇಲ್ಲಿ ಒಬ್ಬ ಭಾರತೀಯ ಸಂತ ಈ ಒಂದು ಕೆಲವು ಸಾಲುಗಳನ್ನು ಬರೆದಿದ್ದಾರೆ. ಆ್ಯಂಡ್ ದೈ ಲವ್ ಐ ಶಾಲ್ ಗಿವ್. ಅಷ್ಟೇ ಅಲ್ಲ, ಭಾರತಾಂಬೆ, ನೀನು ಎಷ್ಟು ನನಗೆ ಕೊಟ್ಟಿದ್ದೀಯ ಪ್ರೀತಿಯನ್ನು, ನೀನು ಎಷ್ಟು ನನಗೆ ಅನೇಕ ವಸ್ತುಗಳನ್ನು ನನಗೆ ಕೊಟ್ಟಿದ್ದೀಯಾ, ಈ ದೇಹವನ್ನು ಕೊಟ್ಟಿದ್ದೀಯಾ, ಇವೆಲ್ಲವುಗಳನ್ನು, ಈ ಸೇವೆಯನ್ನು ಭಾರತಾಂಬೆಯ ಮಕ್ಕಳ ಸಲುವಾಗಿ ನಾನು ಮಾಡುತ್ತೇನೆ ಅನ್ನುವಂಥ ಭಾವ. I shall dedicate my life and time
body for the sake of welfare of my own brethren, brotherhood of India. To every brother nation that lives, ಯಾರು ಈ ಒಂದು ಭಾರತ ಮಾತೆಯ ಮಕ್ಕಳಾಗಿದ್ದಾರೆ ಅವರೆಲ್ಲರೂ ನನ್ನ ಸಹೋದರರಾಗಿದ್ದಾರೆ. ನನಗೇನಾದರೂ ಈ ಭಾರತ ಮಾತೆಯಿಂದ ಸಿಕ್ಕರೆ ಅದೆಲ್ಲವನ್ನು ನಾನು ಭಾರತ ಮಾತೆಗೆ ಅರ್ಪಿಸುತ್ತೇನೆ ಅನ್ನುವಂಥದ್ದು ಸಮರ್ಪಣಾ ಮನೋಭಾವ, ರೆಂಡರಿಂಗ್ ದ ಸರ್ವಿಸ್, ಡೆಡಿಕೇಟಿಂಗ್ ದಿ ಸರ್ವಿಸ್, ಕಾಂಟ್ರಿಬ್ಯೂಟಿಂಗ್ ದಿ ಸರ್ವಿಸ್ ಫಾರ್ ದ ಸೇಕ್ ಆಫ್ ಇಂಡಿಯನ್ ಪೀಪಲ್ ಅನ್ನುವಂಥ ಮಾತು ಇದು ಎಷ್ಟು ಶ್ರೇಷ್ಠವಾಗಿದೆ ಅನ್ನೋದನ್ನು ನಾವು ತಿಳ್ಕೊತೀವಿ. ಇಲ್ಲಿ ಈ ಕವಿತೆಯಲ್ಲಿ ನಾವು ನೋಡ್ತೀವಿ, ದಿಸ್ poem is a conversation between the poet and the Mother India. What is the poet saying about India in the above line? Discuss ಅಂತ ಹೇಳ್ತಾರೆ. ಡಿಸ್ಕಷನ್ ಮಾಡೋದಾದರೆ ಇಲ್ಲೇನಿದೆ, ಐ ಲವ್ ಮೈ ಕಂಟ್ರಿ, ಐ ಲವ್ ಮೈ ಮದರ್ ಇಂಡಿಯಾ ಮೋರ್ ದ್ಯಾನ್ ಹೆವನ್, ಆ್ಯಂಡ್ ಆಲ್ಸೋ ದ ಲವ್ ವಿಚ್ ಐ ಗೆಟ್ ಫ್ರಮ್ ಇಂಡಿಯಾ I will surrender it to my brothers living in our own country ಅಂತನ್ನುವಂಥ ಮಾತನ್ನು ಇಲ್ಲಿ ತಮಗೆ ಹೇಳಿ ಈ ಕಾವ್ಯವನ್ನು ನಾವು ಓದೋಣ. ಇಲ್ಲಿ ಕವಿ ತಾನು ಭಾರತ ಮಾತೆಗೆ ರಿಕ್ವೆಸ್ಟ್ ಮಾಡ್ತಾನೆ, ಯಾವ ಥರದ ಕಾವ್ಯ ನಾನು ಬರೀಲಿ ಅಮ್ಮ ಅಂತೇಳಿ. ನೋಡ್ರಿ, ಎಷ್ಟೋ ಸಲ ನಾವು ನೋಡ್ತೀವಿ ಕವಿಗಳು ಬೇರೆ ಬೇರೆ ವಿಷಯಗಳ ಬಗ್ಗೆ ಬರೀತಾರೆ. ಎಲ್ಲ ಭಾಷೆಗಳಲ್ಲಿನೂ ಯಾವುದೇ ಒಂದು ವಿಷಯವನ್ನು ತಗೋತಾರೆ. ನಿಸರ್ಗದ ಬಗ್ಗೆ ವರ್ಡ್ಸ್ವರ್ತ್ ಅನ್ನುವಂಥ ಕವಿ ನಿಸರ್ಗದ ಬಗ್ಗೆ ಬರೀತಾನೆ. ಮತ್ತು ಇನ್ನೂ ಕೆಲವು ಕವಿಗಳು ರೊಮ್ಯಾಂಟಿಕ್ ಕವಿಗಳು ಪ್ರೇಮ ಕಾವ್ಯಗಳನ್ನು ಬರೀತಾರೆ, ಐತಿಹಾಸಿಕ ಕಾವ್ಯಗಳನ್ನು ಬರೀತಾರೆ. ವಾಟ್ ಎವರ್ ದ ಸಬ್ಜೆಕ್ಟ್ ದೇ ಗೆಟ್ ಆನ್ ದಿಸ್ ಅರ್ತ್, they make the subject of their own poetry. ಅವರು ತಮ್ಮ ಕಾವ್ಯದ ವಸ್ತುವನ್ನು ಮಾಡಿಕೊಳ್ತಾರೆ. ಅದರಲ್ಲಿ ಕವಿ ತಾನು ವಸ್ತುವನ್ನು ಮಾಡಿಕೊಳ್ಳಲು ಕೇಳ್ಕೊಳ್ತಾನೆ. ಅದರಂತೆ ಆ ಧರಿತ್ರಿಗೆ, ಆ ಪಾವನ ಭೂಮಿಗೆ, ಈ ಭಾರತಾಂಬೆಗೆ ತಾನು ಯಾವ ಕಾವ್ಯವನ್ನು ಬರೆಯಲಿ ಅಮ್ಮ ಅಂತ he requests the Mother Earth what kind of poem he should have to write. ಯಾವುದನ್ನು ಬರೀಬೇಕು ಅದಕ್ಕೆ ಇಲ್ಲಿ the dialogue between the poet and the Mother Earth. He requests the Mother Earth, what song shall I sing of you, my mother? I asked. The poet asked here what kind of poem he shall have to write. So, what song shall I sing of you, my mother? Shall I sing? ನಾನು ಬರೆಯಲೆ ಏನನ್ನು? of the Himalayas with their snow-covered peaks. ಉತ್ತರ ಭಾರತದಲ್ಲಿರುವಂಥ ಹಿಮಾಲಯ ಪರ್ವತ ಯಾವುದು? ಸ್ನೋ ಕ್ಲಾಡ್ ದಿ ಹಿಮಾಲಯಾಸ್. ಎಲ್ಲಿ ಹಿಮದಿಂದ ತುಂಬಿದಂಥ ಆ ಹಿಮಾಲಯ ಪರ್ವತದ ಬಗ್ಗೆ, ಆ ಹಿಮಾಲಯದ ವರ್ಣನೆ ನಾನು ಮಾಡಲೆಮ್ಮ ಈ ನನ್ನ ಕಾವ್ಯದಲ್ಲಿ, ನೀನೇ ಹೇಳು. ಯಾಕಂದರೆ ಅದು ಭವ್ಯವಾದಂಥ ಹಿಮಾಲಯ, ಅದರ ಒಡಲಲ್ಲಿ ಎಷ್ಟೋ ಏನೇನೋ ಅಡಗಿದೆ. ಆ ಒಂದು ಮಹತ್ವವಾದಂಥ ಹಿಮಾಲಯದ ಬಗ್ಗೆ ನಾನು ಬರೆಯಲೇನಮ್ಮ? Shall I write the snow-clad Himalaya and its great peaks, ಅದರ ಅನೇಕ ಶಿಖರಗಳು, ಆ ಎಲ್ಲ ಒಂದು ಹಿಮದಿಂದ ಆಚ್ಛಾದಿತವಾದಂಥ ಶಿಖರಗಳ ಬಗ್ಗೆ, ಆ ಸೌಂದರ್ಯದ ಬಗ್ಗೆ ನಾನು ಬರೆಯಲೇನಮ್ಮ? Of the three seas that wash your palm. ನೋಡ್ರಿ, ಈ ಭಾರತಾಂಬೆಯ 3 ಕಡೆ ಸಮುದ್ರಗಳದಾವ. ಆ ಸಮುದ್ರಗಳು ನಿನ್ನ ಪಾದವನ್ನು ತೊಡಿತಾ ಇವೆ, ನಿನ್ನ
ನಿನ್ನ ಅಂಜಲಿಯನ್ನು ತೊಳಿತಾ ಇವೆ. ಆ ಸಮುದ್ರಗಳ ಬಗ್ಗೆ ನಾನು ಬರೆಯಲಿ. ಆ ಸಮುದ್ರಗಳ ಒಂದು ಭವ್ಯತೆ, ಆ ಸಮುದ್ರಗಳಲ್ಲಿರುವಂಥ ಒಂದು ಸೌಂದರ್ಯ, ಇದರ ಬಗ್ಗೆ ನಾನು ಬರೆಯಲಿ. ಹೇಗೆ ಅಮ್ಮ ನೋಡ್ರಿ, ಹಿಮಾಲಯ ಮೊದಲು ಈ ಹಿಮದಿಂದ ಕೂಡಿದಂಥ ಹಿಮಾಲಯ, ಅದರ ಶೃಂಖಲೆಗಳು, ಅದರ ಶಿಖರಗಳು ಎಷ್ಟು ಸುಂದರವಾಗಿ ಕಾಣಿಸ್ತಾವೆ. ಮತ್ತು ನಿನ್ನ ಪಾದವನ್ನು ತೊಳೆಯುವ ಈ 3 ಸಮುದ್ರಗಳು, ಇವುಗಳ ಒಂದು ಭವ್ಯತೆಯ ಬಗ್ಗೆ ಬರೆಯಲಿ ನಾನು. Shall I sing about the 3 oceans which wash your palms? ಯಾವುದು ನಿನ್ನ ಒಂದು ಅಂಜಲಿಯನ್ನು, ನಿನ್ನ ಪಾದ ಕಮಲವನ್ನು ತೊಳೆದು ಹೋಗ್ತಾ ಇರ್ತಾವಲ್ಲ, ಆ ಒಂದು ಸಮುದ್ರಗಳ ಬಗ್ಗೆ ನಾನು ಬರೆಯಲಿ ನಮ್ಮ. ಹಿಮಾಲಯದ ಒಂದು ಶಿಖರಗಳ ಬಗ್ಗೆ ನಾನು ಬರೆಯಲಿ ನಮ್ಮ ಅಂತನ್ನುವಂಥ ವಿಷಯವನ್ನು he wanted to take the permission of Mother India that he should write the poems about the Himalaya, or snow-clad Himalaya, or the oceans which wash the palm and feet of India. That means Bharatambhe. Of your clear dawn with its pure gold streaks. ನೋಡ್ರಿ, ನಿನ್ನ ನಸುಕು ಹೇಗಿದೆ ಅಂದರೆ ಬಂಗಾರದ ಕಿರಣಗಳನ್ನು ನಿನ್ನ ಮೇಲೆ ಹಾಕ್ತಾ ಇದೆ. Shall I write about the golden rays of the dawn? ನಸುಕಿನಲ್ಲಿ ಏನು ಆ ಬಂಗಾರದ ಕಿರಣಗಳು ನಿನ್ನ ಮೇಲೆ ಬೀಳ್ತಾವಲ್ಲ, ಅದರ ಬಗ್ಗೆ ಬರೀಲೇನು ಅಂತ ಕೇಳ್ತಾರೆ ಕವಿ. ಸೌಂದರ್ಯದ ಬಗ್ಗೆ ಕೇಳ್ತಾನೆ ಕವಿ, ನಿಸರ್ಗದ ಬಗ್ಗೆ ಕೇಳ್ತಾನೆ ಕವಿ. He wanted to write the poem. He requested Mother India to write the poems about the dawn and the golden rays, golden streaks. ಆ ಬಂಗಾರ ವರ್ಣದ ಆ ಏನು ಕಿರಣಗಳ ಮೇಲೆ ಬೀಳ್ತಾವ, ಅದು ಎಂಥ ಸೌಂದರ್ಯ. ಆ ಸೌಂದರ್ಯದ ಬಗ್ಗೆ ನಾನು ಬರೆಯಲಿ ನಮ್ಮ ಭಾರತಾಂಬೆ ಹೇಳು ಅಂತ ಕೇಳ್ತಾರೆ. ನೋಡ್ರಿ, ಆಫ್ ಯುವರ್ ಕ್ಲಿಯರ್ ಡಾನ್ with a pure gold streaks, said the mother in perturbable calm. ಯಾವುದೂ ತೊಂದರೆ ಇಲ್ಲದಂತಹ ಶಾಂತಿ. ಆ ತಾಯಿ ಹೇಳ್ತಾಳೆ, ಏನೂ ಇವುಗಳ ಬಗ್ಗೆ ಅವಳು ಏನು ತಲೆಯನ್ನು ಕೆಡಿಸಿಕೊಳ್ಳುವುದಿಲ್ಲ. ಯಾವುದೋ ಒಬ್ಬ ಕವಿ, ಭಕ್ತ, ಭಾರತಾಂಬೆಯ ಪುತ್ರ ಈತ ನನಗೆ ಕೇಳ್ತಾ ಇದ್ದಾನೆ, ಯಾವ ಕಾವ್ಯವನ್ನು ಬರೆಯಲಿ ಅಂತೇಳಿ. ನೋಡ್ರಿ, ಯಾವ ಕಾವ್ಯ ಬರೀಬಾ ನೀನು? ಸಿಂಗ್ ಆಫ್ ದಿ ಬೆಗರ್ ಆ್ಯಂಡ್ ದಿ ಲೆಪರ್. ಆ ಭಿಕ್ಷುಕರ ಬಗ್ಗೆ, ಆ ಬಡವರ ಬಗ್ಗೆ, ರೋಗ ರುಜಿನಗಳು ಇದ್ದಂತಹ ಆ ಮಹಾರೋಗ ಇದ್ದಂತಹ ಜನರ ಬಗ್ಗೆ ಬರೀ. ಯಾರು ಕಷ್ಟದಲ್ಲಿದ್ದಾರೆ, ಈ ಭೂಮಿ ಮೇಲೆ ಇಂತಹ ಜನರು ಇರುವುದರಿಂದ ಅವರ ಕಷ್ಟಗಳನ್ನು ನೋಡಿ ನಾವು ಅವ್ರ ಬಗ್ಗೆ ಬರೀಬೇಕು, ಅವರ ಕಷ್ಟಗಳನ್ನು ನಾವು ನಿವಾರಣೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ಅರ್ಥ ಇದೆ. ಯಾವಾಗಲೂ ಬಡವರ ಬಗ್ಗೆ ಕರುಣೆ ಇರಬೇಕು. ಇಲ್ಲಿ ನಾವು ನೋಡ್ತೀವಿ, ಎಷ್ಟೋ ಜನ ನಮ್ಮ ದೇಶದಲ್ಲಿ ಈ ಒಂದು ಸೇವೆಯನ್ನು ಮಾಡ್ತಾ ಇರ್ತಾರೆ. ಮದರ್ ತೆರೇಸಾ ಲೆಪರ್ಸ್ ಮತ್ತು ಅನಾಥ ಮಕ್ಕಳ ಸೇವೆ ಮಾಡ್ತಾ ಇದ್ದಕ್ಕೆ ಒಂದು ಕಡೆ ಅಂತಿದ್ದು, ಐ ಸಿ ಜೀಸಸ್ ಇನ್ ಈಚ್ ಆ್ಯಂಡ್ ಎವ್ರಿ ಚೈಲ್ಡ್ ಆಫ್ ಮೈ ಹಾಸ್ಟೆಲ್ ಆರ್ ಆಫ್ ಮೈ ಆಫ್ ಮೈ ಹೌಸ್. ಅಲ್ಲಿ ಇರುವಂಥ ಅನಾಥ ಮಕ್ಕಳ ಮುಖದಲ್ಲಿ ನಾನು ಆ ಪರಮಾತ್ಮನನ್ನು ನೋಡ್ತೀನಿ ಅಂದಾಗ ಅದರ ಅರ್ಥ. ಈ ಸೇವೆ ಭಾಳ ದೊಡ್ಡದು. ಯಾವಾಗಲೂ ಆ ಸೇವೆ ಯಾರಿಗೆ? ಅನಾಥರಿಗೆ, ರೋಗ ರುಚಿಗಳನ್ನು ಹೊಂದಿದಂಥ ಜನರಿಗೆ, ಏನೂ ಇಲ್ಲದಂಥ ಭಿಕ್ಷುಕರಿಗೆ ನಮ್ಮ ಸೇವೆ ಸಲ್ಲಬೇಕು. ಅಂಥವ್ರ ಬಗ್ಗೆ ಬರೀಪ ನೀನು ಅಂತ ಆ ತಾಯಿ ಅವನಿಗೆ, ಈ ಕವಿಗೆ ಹೇಳ್ತಾಳೆ. ದ ಮದರ್
insisted that the poet should write about the beggars and the downtrodden people as well as the lepers. ಆಗ ಈ ತಾಯಿ ಇವನಿಗೆ ವಿಷಯವನ್ನು ಕೊಡ್ತಾಳೆ, ಇಂಥ ವಿಷಯದ ಬಗ್ಗೆ ಬರೀ, ಯಾವುದೇ ವಿಷಯಗಳನ್ನು ಸೌಂದರ್ಯದ ಬಗ್ಗೆ, ನಿಸರ್ಗದ ಬಗ್ಗೆ ಎಲ್ಲ ಬರೀತೀಯ ನೀನು, ಅದರಲ್ಲಿ ನೀನು ಬಹಳ ಶ್ರೇಷ್ಠನಾದಂಥ ಕವಿ ಇರ್ಬೋದು, ಆದರೆ ಇದನ್ನು ಬರೀ ನೀನು ಏನು ಬೆಗ್ಗರ್ಸ್ ಬಗ್ಗೆ, ಲೆಪರ್ಸ್ ಬಗ್ಗೆ ಬರೀಪ, ಇವರು ಶ್ರೇಷ್ಠರು ನಮ್ಮ ದೇಶದಲ್ಲಿ. ದಟ್ ಸ್ವ್ಯಾರ್ ಇನ್ ಮೈ ಸ್ಟ್ರೀಟ್ಸ್, ನನ್ನ ಓಣಿಯಲ್ಲಿ ಒಂದು ಕ್ರೌಡ್ ಇದೆ, ಒಂದು ಜನರ ಗುಂಪು, ಆ ಬೆಗ್ಗರ್ಸ್ ಮತ್ತು ಬಡವರು ಮತ್ತು ಏನು ರೋಗ ರುಜಿನಗಳನ್ನು ಹೊಂದಿದಂಥ ಏನು ಜನರಿಂದ ತುಂಬಿಕೊಂಡಿದೆ ನನ್ನ ಒಡಲು. ಮೈ ಸ್ಟ್ರೀಟ್ ಅಂದರೆ ಇಲ್ಲಿ ನನ್ನ ಒಡಲು, ನನ್ನ ಮೇಲೆ ಇಂಥ ಜನರಲ್ಲ, ಇವರ ಬಗ್ಗೆ ನೀನು ಬರೀ, ಇವರ ಬಡತನವನ್ನು ಹೋಗಲಾಡಿಸಲು, ಟು ಇರಾಡಿಕೇಟ್ ದಿ ಪಾವರ್ಟಿ, ಟು ಇರಾಡಿಕೇಟ್ ದಿ ಲೆಪ್ರಸಿ. ಸೊ ಯು ರೈಟ್ ಅಬೌಟ್ ದೆಮ್, ಅವ್ರ ಬಗ್ಗೆ ನೀನು ಬರೀ, ಅಂದಾಗ ನಿನ್ನ ಬರವಣಿಗೆ ಶ್ರೇಷ್ಠವಾಗಬಲ್ಲದು ಅಂತನ್ನುವಂಥ ಮಾತನ್ನು ಮಹಾತಾಯಿ ಈ ಭಾರತಾಂಬೆ ಆ ಕವಿಗೆ ಹೇಳ್ತಾಳೆ. ಸಿಂಗ್ ಆಫ್ ದಿ ಫಿಲ್ತ್ ಆ್ಯಂಡ್ ದಿ ಡರ್ಟ್. ಇಲ್ಲಿ ನೋಡ್ತೀವಿ ನಾವು, ನನ್ನ ಒಂದು ಉದರದ ಮೇಲೆ ಸಾಕಷ್ಟು ಹೊಲಸಿದೆ, ಈ ಹೊಲಸಿನ ಬಗ್ಗೆ ಬರೀ ಅಂತ. ಸ್ವಚ್ಛತಾ ಅಭಿಯಾನ, ಈ ದೇಶ ಸ್ವಚ್ಛವಾಗಿರಬೇಕು. ದೇಶ ಸ್ವಚ್ಛವಾಗಿದ್ದರೆ ಜನರು ಆರೋಗ್ಯವಂತರಾಗಿರ್ತಾರೆ ಅಂತದ್ರ ಅರ್ಥ. ಪ್ರತಿಯೊಬ್ಬರು ತಮ್ಮ ಮನೆಯ ಮುಂದಿನ ಕಸ ಹುಡುಗಿದ್ರೆ ಓಣೆಲ್ಲ ಸ್ವಚ್ಛ ಇರ್ತದೆ ಅನ್ನೋ ಮಾತನ್ನು ನಮಗೆ ಗೊತ್ತಿದೆ. ಆ ರೀತಿಯಾಗಿ ಪ್ರತಿಯೊಬ್ಬರು, ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಶುಡ್ ರಿಯಲೈಸ್ ಟು ಮೇಂಟೈನ್ ದ ಕ್ಲೀನ್ಲಿನೆಸ್ of our nation. Sing of the filth and the dirt that foul my sylvan retreats. ಈ ಒಂದು ಹೊಲಸು ಏನಾಗಿದೆ ಅಂದರೆ, ನನ್ನ ಒಂದು ಏಕಾಂಗಿತನವನ್ನು ನಾನು ಎಲ್ಲಿ ಕುಳಿತುಕೊಳ್ತಾ ಇದ್ದೀನಿ ಅಲ್ಲೆಲ್ಲ ಆ ಹೊಲಸು ನನಗೆ ಅಲ್ಲಿ ಅನುಭವ ಆಗ್ತಾ ಇದೆಯಲ್ಲ, ಆ ಹೊಲಸಿನ ಬಗ್ಗೆ ನೀನು ಬರೀ. ಯಾಕೆ ಬರೀ ಅಂದರೆ, ಆ ಹೊಲಸು ಸ್ವಚ್ಛವಾಗಿ, ಆ ಹೊಲಸು ಹೋಗಲಿ, ಸ್ವಚ್ಛತೆಯ ವಾತಾವರಣ ನಿರ್ಮಾಣ ಆಗಲಿ ಅನ್ನುವಂಥ ಮಾತನ್ನು ಇಲ್ಲಿ ಕವಿಗೆ ಮಾತೆ ಹೇಳ್ತಾ ಇಲ್ಲ. ನೋಡಪ್ಪ, ಈ ಹೊಲಸಿನ ಬಗ್ಗೆ ಬರೀ, ನೋಡಿ ಇಲ್ಲಿ ಹೊಲಸಿದೆ, ಇಲ್ಲಿ ಹೊಲಸಿದೆ, ಎಲ್ಲಿ ನೋಡಿದಲ್ಲೆಲ್ಲ ಹೊಲಸು ಕಾಣಿಸ್ತದೆ. ಈ ಹೊಲಸು ಹೋಗಲಾಡಿಸಲು ನೀನು ಈ ಕವಿತೆಯನ್ನು ಅದರ ಬಗ್ಗೆ ಬರೀ, ಅಂದಾಗ ಮಾತ್ರ ಈ ಹೊಲಸು ದೂರ ಆಗ್ತದೆ, ಸ್ವಚ್ಛ ಆಗ್ತದೆ, ಜನರೆಲ್ಲ ಸುಖಿಗಳಾಗ್ತಾರೆ, ಆರೋಗ್ಯವಂತರಾಗ್ತಾರೆ ಅನ್ನೋ ಮಾತನ್ನು ಇಲ್ಲಿ ನಾವು ನೋಡ್ಬೋದು. ವಾಟ್ ಸಾಂಗ್ ಶಾಲ್ ಐ ಸಿಂಗ್ ಆಫ್ ಯು ಮೈ ಮದರ್. ಮತ್ತು ಹಾಗಾದ್ರೆ ಏನು ಬರೀಲೇವ ನಿನ್ಗೆ? ವಾಟ್ ಸಾಂಗ್ ಶಾಲ್ ಐ ರೈಟ್, ಶಾಲ್ ಐ ಸಿಂಗ್? ಯಾವ ಹಾಡನ್ನು ಹಾಡಲಿ ನಾನು? ಆಗ ಶಾಲ್ ಐ ಸಿಂಗ್, ನಾನು ಹಾಡಲೆ ಏನನ್ನು? of your rock cut temples epics in stone. ನಿನ್ನ ಒಂದು ಕಲ್ಲಿನಲ್ಲಿ ಕೆತ್ತಿದಂಥ ಆ ಮಂದಿರಗಳು, ಕಲ್ಲಿನಲ್ಲಿ ಕೆತ್ತಿದ ಮಂದಿರಗಳು, ಆ ಮಂದಿರಗಳ ಮೇಲೆ ಕೆತ್ತಿದಂಥ ಮಹಾಕಾವ್ಯಗಳು, ರಾಮಾಯಣ ಮಹಾಭಾರತಗಳನ್ನು, ಅದರ ಬಗ್ಗೆ ಬರೆಯಲಿ. ಹೇಗೆ ನಾವೊಂದು ಕಡೆ ನೋಡ್ತೀವಿ, ಒಂದು ಕನ್ನಡ ಕಾವ್ಯ, ಪ್ರಸಿದ್ಧವಾದಂಥ ಕಾವ್ಯ, ಅವರು ಹೇಗೆ ಅಂದರೆ ಈ ಚೆನ್ನಕೇಶವ ದೇವಾಲಯದ ಎದುರುಗಡೆ ನಿಂತು ಒಂದು ಕವಿತೆಯನ್ನು ಬರೀತಾರೆ. ಏನು? ಬಾಗಿಲನ್ನು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಶಿಲೆಯಲ್ಲ ಈ ಗುಡಿಯು ಕಲೆಯ ಬಲೆಯು ಅಂತ. ಇದು ಶಿಲೆ ಅಲ್ಲ, ಕಲ್ಲಲ್ಲ, ಕಲೆ, ಕಲ್ಲಿನಲ್ಲಿ ಕಲೆ ಇದೆ ಇದರಲ್ಲಿ ಅಂತನ್ನುವಂಥ ಕವಿತೆಯನ್ನು ನಾವು ನೋಡ್ತೀವಿ. ಹೇಗೆ ಇಲ್ಲಿ ಏನೂ ಇಲ್ಲೇ ಇಲ್ಲ, ಗಂಟೆಗಳ ನಾದಿಲ್ಲ,
ಕರ್ಪೂರದ ಆರತಿ ಇಲ್ಲ, ಏನೂ ಇಲ್ಲ ಇಲ್ಲಿ. ಇಂಥ ಒಂದು ಮಂದಿರಕ್ಕೆ ನೀನು ಬರಬೇಕಾದ್ರೆ ಕೈ ಮುಗಿದು ಒಳಗೆ ಬಾ ಯಾತ್ರಕನೇ ಅನ್ನುವಂಥ ಕಾವ್ಯವನ್ನು ನಾವು ನೋಡ್ತೀವಿ. ಇದರ ಬಗ್ಗೆ ಬರೀಲಿ ಹೇಗೆ ನಾನು ತಾಯಿ ಅಂತ ಕೇಳ್ತಾರೆ. ಯಾವ ಕಲ್ಲಿನಲ್ಲಿ ಕಲೆಯ ಬಲೆ ಇದೆ, ಯಾವ ಕಲ್ಲಿನಲ್ಲಿ ರಾಮಾಯಣ ಮಹಾಭಾರತಗಳ ಒಂದು ಕಲೆಯನ್ನು ಕೆತ್ತಲಾಗಿದೆ, ಅಂಥ ಒಂದು ಕಾವ್ಯವನ್ನು ನಾನು ಬರೆಯಲೇ ನಮ್ಮ ಭಾರತ ಮಾತೆ. ಆಫ್ ಯುವರ್ ಚಿಲ್ಡ್ರನ್ ದಟ್ ಡೈಡ್ ಟು ಕಾಲ್ ಯು ದೇರ್ ಓನ್, ದೇರ್ ವೆರಿ ಓನ್. ಯಾರ ಮಕ್ಕಳು ನಿನ್ನ ಸಲುವಾಗಿ ಸತ್ತಿದ್ದಾರೆ, ಅಂಥ ಜನರ ಬಗ್ಗೆ ಬರಲೇನು ನಾನು ಅನ್ನುವಂಥ ಮಾತನ್ನು ಇಲ್ಲಿ ಕವಿ ಬಹಳ ಸುಂದರವಾಗಿ ಆ ಮಹಾತಾಯಿಗೆ ಪ್ರಶ್ನೆಗಳನ್ನು ಮಾಡ್ತಾನೆ. ಇದನ್ನು ನೋಡಿದಾಗ ನಮಗನ್ನಿಸ್ತದ ಕವಿ ಎಂಥ ಒಂದು ಹೃದಯವನ್ನು ಹೊಂದಿದ್ದಾನೆ. ಇನ್ನೂ ಈ ಕಾವ್ಯ ಎರಡನೇ ಭಾಗದಲ್ಲಿ ನಾವು ನೋಡೋಣ. ಇದು ಒಂದನೇ ಭಾಗ ನಿಮಗೆ, ನೀವು ಇದನ್ನು ಸರಿಯಾಗಿ ಚೆನ್ನಾಗಿ ಓದ್ರಿ, ಇದರ ಅರ್ಥ ಮಾಡಿಕೊಡ್ರಿ. ಆಮೇಲೆ ನಾನು ಇದರ ಸಮರಿಗೂ ಕೊಡ್ತೀನಿ, ನೋಡೋಣ. ಓಕೆ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಟು ಮೀ. ಕೊನೆಯಲ್ಲಿ ಈ ಕವಿಯ ಬಗ್ಗೆ ಒಂದು ಎರಡೇ ಸಾಲುಗಳನ್ನು ಹೇಳಿ ಮುಗಿಸ್ತೀನಿ. ದ ಪೋಯಮ್ ಸಾಂಗ್ ಆಫ್ ಇಂಡಿಯಾ ಬೈ ವಿ.ಕೆ. ಗೋಕಾಕ್ ಈಸ್ in the form of a dialogue between the poet and our motherland, India. The poet asks Mother India what aspect of his country he should glorify through a song. He wonders if he should sing about the snow-clad Himalayas at the north or the three ocean bodies at the south. ಈ ಒಂದು ವಿಷಯ ತಮಗೆಲ್ಲರಿಗೂ ಗೊತ್ತಾಗಬೇಕು, ನೀವೆಲ್ಲ ತಿಳ್ಕೊಡ್ರಿ. ನೆಕ್ಸ್ಟ್ ನಾಳೆ ಮುಂದಿನ ಭಾಗವನ್ನು, ಕಾವ್ಯದ ಮುಂದಿನ ಭಾಗವನ್ನು ನೋಡೋಣ. ಶುಭವಾಗಲಿ. ಥ್ಯಾಂಕ್ ಯು ವೆರಿ ಮಚ್.